ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎಂಬ ಪಾಠದಿಂದ ವಿವರಣಾತ್ಮಕ ಪದ ಪ್ರಶ್ನೆಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇವು ಬಹು ನಿರೀಕ್ಷಿತವಾಗಿರುತ್ತವೆ. ಸೊ ಒಂದೊಂದೇ ಆಗಿ ಇದನ್ನು ತಿಳ್ಕೊಳ್ತಾ ಹೋಗೋಣ. ರೈತವಾರಿ ಪದ್ಧತಿಯನ್ನು ವಿವರಿಸಿ. ಈ ರೈತವಾರಿ ಪದ್ಧತಿಯನ್ನು ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ ಎಂಬುವರು ಜಾರಿಗೊಳಿಸ್ತಾರೆ. ಸೊ ಇದನ್ನು ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಮೊದಲ ಬಾರಿಗೆ ಇವರಿಬ್ಬರು ಜಾರಿಗೊಳಿಸ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಿರುತ್ತೆ, ಅಂದರೆ ಮಧ್ಯವರ್ತಿಗಳ ಹಾವಳಿ ಇರುವುದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ರೈತರೇ ಭೂಮಾಲೀಕರಾಗ್ತಾರೆ. ಸೊ ಯಾರು ಉಳುಮೆಯನ್ನು ಮಾಡ್ತಿರ್ತಾರೋ ಅವರು ಭೂಮಾಲೀಕರು ಆಗ್ತಾರೆ. ಸೊ ನಂತರ ಇವರು ಏನು ಮಾಡಬೇಕಾಗುತ್ತೆ ಅಂದರೆ ಉತ್ಪನ್ನದ 50% ಭಾಗವನ್ನು ಕಂದಾಯವನ್ನಾಗಿ ಕಂಪನಿಗೆ ನೀಡಬೇಕಾಗಿರುತ್ತದೆ. ಸೊ ಇವರು 50% ಭಾಗವನ್ನು ಕಂದಾಯವನ್ನಾಗಿ ನಿಗದಿಗೊಳಿಸಿರ್ತಾರೆ ಈ ರೈತವಾರಿ ಪದ್ಧತಿಯಿಂದ. ಸೊ ಇದರಿಂದ ರೈತರಿಗೆ ಉಂಟಾದ ಒಂದು ಅನಾನುಕೂಲ ಏನು ಅಂದರೆ ರೈತರು ಸಾಲದ ಸುಳಿಗೆ ಸಿಲುಕ್ತಾರೆ, ತುಂಬ ಶೋಷಣೆಯನ್ನು ಅನುಭವಿಸ್ತಾರೆ. ಸೊ ಇದೇ ರೈತವಾರಿ ಪದ್ಧತಿ ಜಾರಿಗೆ ತಂದಿದ್ದು ಥಾಮಸ್ ಮನ್ರೋ ಮತ್ತು ಅಲೆಕ್ಸಾಂಡರ್ ರೀಡ್. ಸೊ ಮದ್ರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸ್ತಾರೆ. ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಿರುತ್ತೆ, ರೈತರೇ ಒಡೆಯರಾಗ್ತಾರೆ. ಉತ್ಪನ್ನದ 50% ಅಂದರೆ ಏನು ಫಸಲನ್ನು ಬೆಳೀತಾರೋ ಅದರಲ್ಲಿ 50% ಭಾಗವನ್ನು ಕಂದಾಯವನ್ನಾಗಿ ನೀಡಬೇಕಾಗಿರುತ್ತದೆ. ಸೊ ಇದರಿಂದ ರೈತರು ಸಾಲದ ಸುಳಿಗೆ ಸಿಕ್ಕಿ ಶೋಷಣೆಯನ್ನು ಅನುಭವಿಸ್ತಾರೆ. ಬ್ರಿಟಿಷ್ ಶಿಕ್ಷಣ ನೀತಿಯು ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಮಹತ್ತರವಾದ ಪರಿಣಾಮಗಳನ್ನು ಉಂಟುಮಾಡಿತು. ಇದನ್ನು ಕುರಿತು ಸಮರ್ಥಿಸಿ ಅಥವಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳನ್ನು ವಿವರಿಸಿ. ಏನಾಯಿತು ಬ್ರಿಟಿಷ್ ಶಿಕ್ಷಣವನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದರಿಂದ? ಇದರಿಂದ ಆಧುನಿಕತೆ, ಜಾತ್ಯತೀತತೆ, ಪ್ರಜಾಪ್ರಭುತ್ವ ಹಾಗೂ ವೈಜ್ಞಾನಿಕ ಆಲೋಚನೆ ಕ್ರಮದ ಬೆಳವಣಿಗೆಯಾಯಿತು. ಭಾರತೀಯರಲ್ಲಿ ಒಂದು ನಾವೀನ್ಯತೆ ಅನ್ನೋದು, ಆಧುನಿಕತೆಯ ಬಗ್ಗೆ ಜ್ಞಾನ ಅನ್ನೋದು ಬೆಳೆಯುತ್ತೆ. ಜಾತ್ಯತೀತತೆ ಮತ್ತು ಪ್ರಜಾಪ್ರಭುತ್ವದ ಒಂದು ಅರಿವು ಮೂಡುತ್ತೆ. ಅವರಿಗೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವ ಒಂದು ಅರಿವು ಉಂಟಾಗುತ್ತೆ. ಸೊ ನೆಕ್ಸ್ಟು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಗುತ್ತದೆ. ಅಂದರೆ ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಆಗುತ್ತೆ. ಸೊ ಹಲವಾರು ಸಾಹಿತಿಗಳು, ಕವಿಗಳು ಸಾಹಿತ್ಯವನ್ನು ರಚನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಇದರಿಂದ ರಾಷ್ಟ್ರೀಯತೆ ಅನ್ನೋದು ಬೆಳೆಯುತ್ತೆ, ಭಾರತೀಯರಲ್ಲಿ ರಾಷ್ಟ್ರೀಯತೆ ಅನ್ನೋದು ಬೆಳೆಯುತ್ತೆ. ನಂತರ ಹಲವಾರು ವೃತ್ತಪತ್ರಿಕೆಗಳು ಬೆಳೆಯಲಾರಂಭಿಸ್ತವೆ. ಸೊ ಭಾರತ ದೇಶದಲ್ಲಿ ಹಲವಾರು ವೃತ್ತಪತ್ರಿಕೆಗಳನ್ನು ಆರಂಭ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಾಜಾ ರಾಮಮೋಹನ್ ರಾಯ್ ಸಂವಾದ ಕೌಮುದಿ ಅನ್ನೋ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಅದೇ ಥರ ನೆಕ್ಸ್ಟ್ ಇನ್ನೇನು ಅಂದರೆ ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಹುಟ್ಟಿಕೊಂಡವು ಅದೇ ಟೈಮಲ್ಲಿ. ಸೊ ಒಂದು ಭಾರತೀಯರಲ್ಲಿ ಒಂದು ಪುನರುಜ್ಜೀವನ ಅನ್ನೋದು ಉಂಟಾಗುತ್ತೆ. ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳು ಆ ಒಂದು ವ್ಯವಸ್ಥೆಯಲ್ಲಿ ಹುಟ್ಟುಕೊಳ್ಳುತ್ತೆ. ಸೊ ನಂತರ ಈ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆಯಿಂದ ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಉಂಟಾಗುತ್ತೆ. ಅಂದರೆ ಹೊಸದ ರೀತಿಯಲ್ಲಿ ವಿದ್ಯಾವಂತರಾದ ಭಾರತೀಯರು ಏನು ಮಾಡ್ತಾರೆ, ಯೋಚನೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಹೇಗೆಲ್ಲ ನಾವು ಯೋಚನೆ ಮಾಡ್ಬೋದು, ಹೇಗೆ ಕಾರ್ಯಗಳನ್ನು ನಾವು ಕಾರ್ಯಗತಗೊಳಿಸ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ತದನಂತರ ಇದರಿಂದ ಏನಾಗುತ್ತೆ ಅಂದರೆ ಈ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆಯಿಂದ ಭಾರತೀಯರಲ್ಲಿ ಸಂಸ್ಕೃತಿ ಮತ್ತು ಪರಂಪರೆಗಳ ಅರಿವು ಉಂಟಾಗುತ್ತದೆ. ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ, ಪರಂಪರೆ ಬಗ್ಗೆ, ಸಾಂಸ್ಕೃತಿಕ ಪರಂಪರೆಗಳ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಅನ್ನೋದು ಉಂಟಾಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ ಯಾವುದಂದರೆ 1919 ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುವು? ಅಥವಾ 1919 ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆಯನ್ನು ವಿವರಿಸಿ. ಏನು ಈ ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ? ಸೊ ಇದು ಏನೆಲ್ಲ ಮಾಡ್ತು? ಸೊ ಈ ಒಂದು ಕಾಯ್ದೆಯು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನು ನೀಡುತ್ತೆ. ಅದೇ ರೀತಿ ಪ್ರಾಂತ್ಯಗಳಲ್ಲೂ ಸಹ, ರಾಜ್ಯಗಳಲ್ಲೂ ಸಹ ಒಂದು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸಬೇಕು ಅಂತ ಒಂದು ತಿಳಿಸುತ್ತೆ. ಸೊ ಅದೇ ರೀತಿ ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ನೇಮಕ ಮಾಡಲಾಗುವುದು ಅಂತ ಈ ಒಂದು ಚೆಮ್ಸ್ಫರ್ಡ್ ಕಾಯ್ದೆಯಲ್ಲಿ
ತಿಳಿಸಿರ್ತಾರೆ. ಸೊ ಅದೇ ರೀತಿ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನು ನೀಡುತ್ತಾರೆ. ಸೊ ಸ್ಥಳೀಯ ಪ್ರದೇಶಗಳಲ್ಲಿ ಯಾವ್ಯಾವೆಲ್ಲ ಸಂಸ್ಥೆಗಳಿದ್ದಾವೆ ಅವುಗಳನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಇವರು ನೀಡುತ್ತಾರೆ. ಸೊ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಲಾಗುತ್ತದೆ. ಸೊ ಏನು ಮಾಡ್ತಾರೆ ಅಂದರೆ ಕೇಂದ್ರದಲ್ಲಿ ಯಾವ ಬಜೆಟನ್ನು ನೀಡಿದ್ದಾರೆ, ಸೊ ಅಲ್ಲಿ ಏನನ್ನು ಅಭಿವೃದ್ಧಿಗೊಳಿಸಬೇಕು ಮತ್ತು ರಾಜ್ಯದಲ್ಲಿ ಏನನ್ನು ಬಜೆಟ್ ನೀಡಿದ್ದಾರೆ ಅದರಲ್ಲಿ ಏನನ್ನು ಅಭಿವೃದ್ಧಿಗೊಳಿಸಬೇಕು ಅನ್ನೋದ್ರ ಮೇಲೆ ಇವೆರಡರನ್ನು ಏನು ಮಾಡ್ತಾರೆ, ಬೇರ್ಪಡಿಸಿ ವಿಭಾಗ ಮಾಡ್ತಾರೆ. ನಂತರ ಇದು ಇಂಪಾರ್ಟೆಂಟು. ಸೊ 1909 ಮಾಂಟೆಗೊ ಚೆಮ್ಸ್ಫರ್ಡ್ ಕಾಯ್ದೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಸಿಕ್ಕು, ಆಂಗ್ಲೋ ಇಂಡಿಯನ್ನರು ಮತ್ತು ಯುರೋಪಿಯನ್ನರಿಗೂ ವಿಸ್ತರಿಸುತ್ತೆ. ಸೊ ಇವರೆಲ್ಲ ಪ್ರತ್ಯೇಕವಾಗಿ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಹೊಂದಬಹುದು ಅಂತ ಏನು ಮಾಡುತ್ತೆ, ಅವರಿಗೆ ಒಂದು ಅವಕಾಶವನ್ನು ನೀಡುತ್ತೆ. ಇದು 1909 ಮಾಂಟೆಗೊ ಚೆಮ್ಸ್ಫರ್ಡ್ ಸುಧಾರಣಾ ಕಾಯ್ದೆ. ಸೊ ನಂತರ ಇನ್ನೊಂದು ಪ್ರಶ್ನೆ ಯಾವುದಂದರೆ, ಸೊ 1935 ಭಾರತ ಸರ್ಕಾರ ಕಾಯ್ದೆಯು ಸಂವಿಧಾನ ರಚನೆಗೆ ಹೇಗೆ ಬುನಾದಿಯಾಗಿದೆ? ಇದೊಂದು ಭಾರತ ಸರ್ಕಾರದ ಸಂವಿಧಾನ ರಚನೆಗೆ ಒಂದು ಬುನಾದಿಯನ್ನು ಹಾಕಿಕೊಡುತ್ತೆ. ಹೆಂಗೆ? ಸೊ 1935 ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನ ರಚನೆಗೆ ಒಂದು ಬುನಾದಿಯನ್ನು ಹಾಕುತ್ತೆ. ಅಲ್ಲಿ ತೀರ್ಮಾನಿಸ್ತಾರೆ ಸೊ ಭಾರತಕ್ಕೆ ಒಂದು ಸಂವಿಧಾನ ಅನ್ನೋದು ಅವಶ್ಯಕತೆ ಇದೆ ಅಂತ. ಸೊ ಅದೇ ರೀತಿ ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶವನ್ನು ನೀಡುತ್ತೆ. ಸೊ ಏನೆಲ್ಲ ಸಂಸ್ಥಾನಗಳು 562 ಸಂಸ್ಥಾನಗಳೆಲ್ಲ ಇದ್ವು ಅವುಗಳನ್ನೆಲ್ಲವನ್ನು ವಿಲೀನಗೊಳಿಸಿ ಒಂದು ಒಕ್ಕೂಟವನ್ನು ಮಾಡಬೇಕು, ಅಖಿಲ ಭಾರತ ಒಕ್ಕೂಟ ಅಂತ ಮಾಡಬೇಕು ಅಂತೇಳಿ ಒಂದು ಅವಕಾಶವನ್ನು ಆ ಭಾರತ ಒಕ್ಕೂಟ ರಚನೆಗೆ ಅವಕಾಶವನ್ನು ನೀಡುತ್ತದೆ. ಅದೇ ರೀತಿ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಸ್ಥಾಪನೆ ಮಾಡುತ್ತೆ. ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಬಹುದು ಅಂತ ಒಂದು ಆಶ್ವಾಸನೆಯನ್ನು ನೀಡುತ್ತೆ. ಸೊ ಅದೇ ರೀತಿ ಭಾರತದಲ್ಲಿ ಒಂದು ರಿಸರ್ವ್ ಬ್ಯಾಂಕನ್ನು ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತೆ. ಅದೇ ರೀತಿ ಭಾರತದಲ್ಲಿ ಫೆಡರಲ್ ಕೋರ್ಟ್ಗಳು ಸಹ ಸ್ಥಾಪನೆ ಮಾಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಡುತ್ತೆ. ಎಲ್ಲದಕ್ಕೂ ಮಿಗಿಲಾಗಿ ಸೊ ಭಾರತಕ್ಕೆ ಒಂದು ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನು ರಚಿಸಲು ಈ ಒಂದು 1935 ಭಾರತ ಸರ್ಕಾರ ಕಾಯ್ದೆ ಒಂದು ಅವಕಾಶವನ್ನು ನೀಡುತ್ತೆ. ಸೊ ಇದು ಒಂದು ತುಂಬ ಪ್ರಮುಖವಾದಂಥ ಒಂದು ಪ್ರಶ್ನೆ. ಸೊ ಅದೇ ರೀತಿ ಇನ್ನೊಂದು ಪ್ರಶ್ನೆ, ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಯಾವುವು ಅಥವಾ ಬ್ರಿಟಿಷ್ ಆಡಳಿತ ಅವಧಿಯಲ್ಲಿ ರೂಪುಗೊಂಡ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ವಿವರಿಸಿ. ಇದರಲ್ಲಿ ವಾರನ್ ಹೆಸ್ಟಿಂಗ್ಸ್ ಎಂಬುವನು 2 ಬಗೆಯ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾನೆ. ಒಂದು ಯಾವುದಂದ್ರೆ ದಿವಾನಿ ಅದಾಲತ್ ಎಂಬ ನಾಗರಿಕ ನ್ಯಾಯಾಲಯವನ್ನು, ಇನ್ನೊಂದು ನಿಜಾಮತ್ ಅದಾಲತ್ ಎಂಬ ಅಪರಾಧ ನ್ಯಾಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಇದರ ಪ್ರಕಾರ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ನ್ಯಾಯದಾನವನ್ನು ನೀಡಲಾಗುತ್ತೆ. ಸೊ ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನವನ್ನು ನೀಡಲಾಗುತ್ತೆ. ಸೊ ಈ ನಾಗರಿಕ ನ್ಯಾಯಾಲಯಗಳಿಗೆ ಯುರೋಪಿನ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ. ಸೊ ಅಪರಾಧ ನ್ಯಾಯಾಲಯಗಳಿಗೆ ಕಾಜಿಗಳ ಅಧ್ಯಕ್ಷತೆಯಲ್ಲಿ ಇರ್ತವೆ. ಇವು ಅವರ ಅಧೀನದಲ್ಲಿ ಇರುತ್ತವೆ. ಈ ಥರದ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಪಾರವಾದ ಬದಲಾವಣೆಗಳನ್ನು ವಾರನ್ ಹೆಸ್ಟಿಂಗ್ಸ್ ಮಾಡಿರ್ತಾನೆ.